ನೀಚ ಕಾರ್ಯಗಳನ್ನು ಮಾಡತಕ್ಕಂಥವರು ಸುಳ್ಳು ಸುಳ್ಳು ಸಾಕ್ಷಿ ಹೇಳುವವರು ಇರ್ತಾರೆ. ಕೆಲವರು ಕೂಟ ಸಾಕ್ಷಿಗಳು. ನಿಜವಾದ ಸಾಕ್ಷಿಯನ್ನು ಎಲ್ಲಿಯೋ ಪ್ರಸಂಗ, ಇಬ್ಬರ ಜಗಳ ನಡೆದಿದೆ, ಸರಿಯಾದ ಧರ್ಮವನ್ನು ಹೇಳಬೇಕು, ಸತ್ಯವನ್ನು ಹೇಳಬೇಕು, ಹಣ ತೆಗೆದುಕೊಂಡು ಸುಳ್ಳು ಸಾಕ್ಷಿಯನ್ನು ಹೇಳುವವರಿದ್ದಾರೆ. ಅಂತಹ ಸುಳ್ಳು ಸಾಕ್ಷಿ ಹೇಳುವ ಜನರು ಮಹಾಪಾಪಿಗಳು. ಕಾರಣ, ಒಬ್ಬರಿಗೆ ವಿನಾಕಾರಣ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರ ಭೂಮಿಯೋ, ಅವರ ಹಣವೋ, ಅವರ ವಸ್ತುವೋ ಅವರ ಪಾಲಿಗೆ ಸೇರಬೇಕಾದದ್ದನ್ನು ತಪ್ಪಿಸಿ ಅನ್ಯಾಯವನ್ನು ಮಾಡ್ತಾರೆ, ಅವರ ಮನಸ್ಸನ್ನು ನೋಯಿಸ್ತಾರೆ. ಅವರ ಶಾಪ ಇವನಿಗೆ ತಟ್ಟಿರ್ತದೆ. ಅಂತಹ ಶಪ್ತನಾದ, ಅಭಿಶಪ್ತನಾದ ವ್ಯಕ್ತಿಗೆ ನೀವು ದಾನವನ್ನು ಮಾಡಿದರೆ ಆ ಪಾಪಿಷ್ಠನಾದಂತಹ ವ್ಯಕ್ತಿ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥನಲ್ಲ. ಕೂಟ ಸಾಕ್ಷಿಗಳಿಗೆ ಕೊಡಬೇಡಿ. ನೋಡಿ, ಇದನ್ನೆಲ್ಲ ದೇವರು ಹೇಳಿದರೆ, ಓ ಹಾಗಾದರೆ ನಾವು ಹೀಗಿರಬಾರದು ಅಂತನ್ನೋ ಎಚ್ಚರ ಆಸ್ತಿಕರಾದ ಮಹಾಶಯರಲ್ಲಿ ಬರೋದಕ್ಕೆ ಸಾಧ್ಯ. ಅಂದರೆ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ನೋಡಿ ಭಗವಂತ. ಅಲ್ಲಲ್ಲಲ್ಲಿ ಮೋಸ, ವಂಚನೆ, ಸುಳ್ಳು, ಕೂಟ ಸಾಕ್ಷಿಗಳನ್ನೆಲ್ಲ ಹೇಳಿ ಅನ್ಯಾಯ, ಅಧರ್ಮ ಮಾಡತಕ್ಕಂತಹ ಜನರಿಗೆ ನೀವು ಹೀಗೆ ಮಾಡಿದರೆ ನಿಮಗೆ ಬರೋ ದಾನ, ಧರ್ಮ, ದಕ್ಷಿಣೆ ಎಲ್ಲ ನಿಂತು ಹೋಗುತ್ತೆ. ಹುಷಾರನ್ನುವ ರೀತಿಯಲ್ಲಿ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ.